ಹಾಯ್ ಹಲೋ ವೆಲ್ಕಮ್ ಟು ಮ್ಯಾಥ್ ಪ್ಯಾರೆಟ್ಸ್. ಇವತ್ತು ನಡೆದಿರ್ತಕ್ಕಂಥ TET 2024 ಪೇಪರ್ 1ನಲ್ಲಿ ಬಂದಿರತಕ್ಕಂಥ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಆನ್ಸರ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಮೊದಲನೇ ಪ್ರಶ್ನೆಗೆ ಉತ್ತರ 0.315 ಅಂದರೆ ಮೂರನೇ ಆಪ್ಷನ್ ಕರೆಕ್ಟ್ ಆಗಿರ್ತದೆ. 92ನೇ ಕ್ವಶನ್ಗೆ 4.5 ಕರೆಕ್ಟ್ ಆಗಿರ್ತದೆ. 93ನೇ ಕ್ವಶನ್ಗೆ 17/24 ಕರೆಕ್ಟ್ ಆನ್ಸರ್ ಆಗಿರ್ತದೆ. 94 ಮೊದಲು 10 ಅವಿಭಾಜ್ಯ ಸಂಖ್ಯೆಗಳ ಮಧ್ಯಾಂಕ, ಇಲ್ಲಿ 12 ಕರೆಕ್ಟ್ ಆನ್ಸರ್ ಬರ್ತಾ ಇದೆ. ಅದು ನಾವು ಮುಂದೆ ನೋಡ್ತಾ ಹೋದರೆ 95ನೇ ಪ್ರಶ್ನೆಯನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ 599 ಬರ್ತಾ ಇದೆ. 96ನೇ ಪ್ರಶ್ನೆ ನೋಡಿದಾಗ ಇದನ್ನು ಗಂಟೆಗಳಲ್ಲಿ ಪರಿವರ್ತಿಸಿ ನಾವು ಅನುಪಾತವನ್ನು ತೆಗೆದಾಗ 1:16 1:16 ಆನ್ಸರ್ ಬರ್ತಾ ಇದೆ. 97ನೇ ಪ್ರಶ್ನೆ ನೋಡಿದಾಗ ನಾವು ಸಿಂಪ್ಲಿಫೈ ಮಾಡಿದಾಗ 2a = c ಬರ್ತಾ ಇದೆ. ಹೌದಾ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 98ನೇ ಪ್ರಶ್ನೆ ಇಲ್ಲಿ ಮಾರಿದ ಬೆಲೆ ಮತ್ತು ಅಸಲು ಬೆಲೆಗೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ. ಹೌದಾ, ಇದನ್ನು ಬಿಡಿಸಿದಾಗ ನಮಗೆ ಬರ್ತಕ್ಕಂಥ ಆನ್ಸರು 16.23 ಆನ್ಸರ್ ಬರ್ತಾ ಇದೆ. 99ನೇದು ನೋಡಿದಾಗ ನಾವು +or-11 ಆನ್ಸರ್ ಬರ್ತಾ ಇದೆ. ಹೌದಾ, ನೆಕ್ಸ್ಟು 100ನೇ ಪ್ರಶ್ನೆ ನೋಡಿದಾಗ ಇದನ್ನು ಸಿಂಪ್ಲಿಫೈ ಮಾಡಿದಾಗ 20/21 ಆನ್ಸರ್ ಬರ್ತಾ ಇದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ 101ಅನ್ನು ನಾವು ನೋಡಿದಾಗ ಇವು ಬರೀ ಕೀ ಉತ್ತರಗಳಾಗಿರ್ತವೆ. ನಾನು ಇದರದ್ದು ಸಂಪೂರ್ಣ ವಿಶ್ಲೇಷಣೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿರ್ತೇನೆ, ಇನ್ನು ಒಂದು ದಿನದಲ್ಲಿ ನೋಡಿರಂತೆ. 101ನೇ ಪ್ರಶ್ನೆ ಸಿನ ಬೆಲೆ ಕೇಳಿದಾರೆ. ಇಲ್ಲಿ ಸಿನ ಬೆಲೆಯು 2 ಆಗಿರ್ತದೆ. ಸೊ ಫಸ್ಟ್ ಆಪ್ಷನ್. 102ನೇ ಪ್ರಶ್ನೆಗೆ ನಾವು ಏನ ಬೆಲೆ ಕಂಡುಹಿಡಿ ಅಂದರೆ ಇದು ಶೇಷವನ್ನು ಹಾಕಿ ಮಾಡಿದಾಗ ನಮಗೆ ಬೆಲೆ 1 ಬರ್ತಾ ಇದೆ. ಸೆಕೆಂಡ್ ಆಪ್ಷನ್ 1 ಬರ್ತಾ ಇದೆ. 103ನೇ ಪ್ರಶ್ನೆಯನ್ನು ನಾವು ಸಂಕ್ಷೇಪಿಸಿದಾಗ x² + 9y² ಆನ್ಸರ್ ಬರ್ತಾ ಇದೆ. ಸೊ 104ನೇ ಪ್ರಶ್ನೆಗೆ ನಂದು ಇಲ್ಲಿ ಕೀ ಆನ್ಸರ್ ಕರೆಕ್ಟ್ ಇಲ್ಲದೆ ಇರೋದ್ರಿಂದ ಇದರ ಆನ್ಸರು A 2a - 3 ಮತ್ತು 2a + 3 ಬಿಡಿಸಿದಾಗ ಈ ಅಪವರ್ತನಗಳು ಬರ್ತಾ ಇದ್ದಾರೆ. ನೀವು ಸ್ವಲ್ಪ ಚೆಕ್ ಮಾಡಿಕೊಳ್ಳಿ, ನನಗೆ ಕರೆಕ್ಟಾಗಿ ನನಗೆ ಫೋಟೋ ಸಿಕ್ಕಿಲ್ಲ. ನೆಕ್ಸ್ಟ್ 105ನೇ ಪ್ರಶ್ನೆ ಇಲ್ಲಿ ಈ XYZ ಬೆಲೆ ಕಂಡುಹಿಡಿ ಅಂದರೆ ಸೊ ಸೆಕೆಂಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರ್ತದೆ. 106ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ಸಿನ ಬೆಲೆ ಅಂದರೆ ಇಲ್ಲಿ 80 ಆನ್ಸರ್ ಬರ್ತಾ ಇದೆ. ಹೌದಾ, ನೆಕ್ಸ್ಟ್ 107ನೇ ಪ್ರಶ್ನೆ ನೋಡಿದಾಗ ಇಲ್ಲಿ 135 ಆನ್ಸರ್ ಬರ್ತಾ ಇದೆ. ನೆಕ್ಸ್ಟ್ 108ನೇ ಸಮಾಂತರ ಚತುರ್ಭುಜದ ಮೇಲೆ ಪ್ರಶ್ನೆ ಇರೋದ್ರಿಂದ ಇದು APB ಬೆಲೆ ಕೇಳಿದರೆ ಇದು APB ಬೆಲೆ 90 ಡಿಗ್ರಿ ಬರ್ತಾ ಇದೆ. ನೆಕ್ಸ್ಟ್ 109ನೇ ಪ್ರಶ್ನೆಯದ್ದು 15-25 ನಾವು ಕ್ರಾಸ್ ಚೆಕ್ ಮಾಡಿದಾಗ ಇಲ್ಲಿ 3:5 ಐತೆ, ಅದನ್ನು ಕ್ರಾಸ್ ಚೆಕ್ ಮಾಡಿದಾಗ ಬರ್ತಾ ಇದೆ. ಹೌದಾ, ನೆಕ್ಸ್ಟ್ 110ನೇದು ಇಲ್ಲಿ ತಪ್ಪಾದ ಹೇಳಿಕೆ ಅಂದರೆ ಇಲ್ಲಿ 1ನೇದು ತಪ್ಪಾದ ಹೇಳಿಕೆ ಆಗಿರ್ತದೆ. 111ನೇ ಪ್ರಶ್ನೆ ನೋಡೋದಾದ್ರೆ ನಾವು 111ನೇ ಪ್ರಶ್ನೆ 120 ಡಿಗ್ರಿ ಆನ್ಸರ್ ಬರತ್ತದ. 112ನೇ ಪ್ರಶ್ನೆ ನಾವು ಬಿಡಿಸಿದಾಗ 832 ಆನ್ಸರ್ ಬರತ್ತದ. ಸೊ 113ಅನ್ನು ನಾವು ಬಿಡಿಸಿದಾಗ 1ನೇ ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಇಲ್ಲಿ ನಾವು ಬೋಧನಾಶಾಸ್ತ್ರದ ಮೇಲಿರುವಂಥ ಪ್ರಶ್ನೆಗಳು ಸರಿ ಇಲ್ಲದೆ ಇರ್ಬೋದು, ಆದರೆ ಕೀ ಗೆಸ್ ಮಾಡಿರ್ತೀವಿ. ಸೊ ನೋಡೋಣ ಕರೆಕ್ಟ್ ಇರ್ಬೋದು, ಇರಲಿಕ್ಕಿಲ್ಲ. ಫೈನಲ್ ಕೀ ಆನ್ಸರ್ ಬಂದಾಗ ನೋಡೋಣ. ಎಕ್ಸ್ಪ್ಲನೇಷನ್ ನೋಡುವಾಗ ಇಲ್ಲಿ ಎರಡನೇ ಆಪ್ಷನ್ ಆಗಿರಬಹುದು. ನೆಕ್ಸ್ಟ್ 115ನೇ ಪ್ರಶ್ನೆಗೆ 4ನೇ ಆಪ್ಷನ್ ಆಗಿರ್ಬೋದು. ಹೌದು ಸರ್.